51ನೇ ಪ್ರಶ್ನೆ. ಇದರ ಅಧಿಕಾಂಶದಿಂದ ಕುಡಿಯುವ ನೀರಿನಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಉಂಟಾಗುತ್ತದೆ. ಹೇಳಿದರೆ ಬ್ಲೂ ಬೇಬಿ ಸಿಂಡ್ರೋಮ್ ಉಂಟಾಗುವುದು ನಾವು ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆ ಎಲ್ಲ ನೋಡಿದ್ವಿ. ನೈಟ್ರೇಟ್ಸ್ಗಳಿಂದ ಈ ಬ್ಲೂ ಬೇಬಿ ಸಿಂಡ್ರೋಮ್ ಎನ್ನುವಂಥದ್ದು ಉಂಟಾಗುತ್ತದೆ. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ, ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಾವು ಯಾವುದೇ ಪ್ರಶ್ನೆ ಪತ್ರಿಕೆಗಳು ಓದೋದಂಗೆ ಏನು ಮಾಡ್ತಾನೆ ಅಂದರೆ, ಯಾವುದಾದ್ರು ಒಂದು ಸ್ಪೋರ್ಟ್ಸಿನ ಬಗ್ಗೆ ಅದರಲ್ಲಿ ಕೆಲವೊಂದು ಪದಗಳನ್ನ ಹಾಕ್ಬಿಟ್ಟು ಇದು ಯಾವ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾನೆ. ಅದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ ನೋಡ್ರಿ, ಬಟರ್ಫ್ಲೈ ಸ್ಟ್ರೋಕ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಎನ್ನುವಂಥದ್ದು. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಈಜುವಿಕೆ. ಬಟರ್ಫ್ಲೈ ಸ್ಟ್ರೋಕ್ ಎನ್ನುವುದು ಈಜುವಿಕೆಗೆ ಸಂಬಂಧಪಟ್ಟಂತಹ. ನೆಕ್ಸ್ಟ್, ಚೆಸ್ ಮಣಿಯಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು? ಚೆಸ್ ಮಣಿಯಲ್ಲಿರುವ ಚೌಕಗಳ ಸಂಖ್ಯೆ 204, 204. ನೆಕ್ಸ್ಟ್ ಗೆಳೆಯರೆ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ, WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ ನಾವು, ವಿಸ್ತೃತ ರೂಪ ನೋಡಿದರೆ. ಈ WWWನ ಸೃಷ್ಟಿಕರ್ತ ಎಂದು ನಾವು ಯಾರನ್ನು ಪರಿಗಣಿಸಲಾಗಿದೆ? ಅಂದರೆ WWWನ ಸೃಷ್ಟಿಕರ್ತ ಯಾರು ಅಂತ. ಗೆಳೆಯರೆ, ಸರಿಯಾದ ಉತ್ತರ ಟಿಮ್ ಬರ್ನರ್ಸ್-ಲೀ. WWWನ ಸೃಷ್ಟಿಕರ್ತ ಯಾರು ಅಂತ ಕೇಳಿದರೆ ಟಿಮ್ ಬರ್ನರ್ಸ್-ಲೀ ಅಂತ ನಾವು ಹೇಳಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ನಾವು ಎರಡು ವಿಧವನ್ನು ಕಾಣ್ತೇವೆ, ಒಂದು ಹಾರ್ಡ್ವೇರ್ ಮತ್ತು ಒಂದು ಸಾಫ್ಟ್ವೇರ್. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದೇನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ? ನೋಡಿ, ಆಪ್ಷನ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಮೌಸು, ಪ್ರಿಂಟರು, ಮಾನಿಟರು, MS ಎಕ್ಸೆಲ್ ಅಂತ ಕೊಟ್ಟಿದ್ದಾನೆ. ಗೆಳೆಯರೆ, ನೀವು ಮೌಸನ್ನ ಟಚ್ ಮಾಡ್ಬೋದು, ಪ್ರಿಂಟರ್ನ ಟಚ್ ಮಾಡ್ಬೋದು, ಮಾನಿಟರ್ನ ಟಚ್ ಮಾಡ್ಬೋದು. MS ಎಕ್ಸೆಲ್ನ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ MS ಎಕ್ಸೆಲ್. ನೆಕ್ಸ್ಟ್ ನೋಡಿ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅಂತ ಕರೀತಾರೆ. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಇದು ಯಾವ ಕಲೆಯ ಪ್ರಭೇದಗಳು? ಸರಿಯಾದ ಉತ್ತರ ಯಕ್ಷಗಾನ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯರು ಬರುವಂತಹ ಪುಸ್ತಕ ಯಾವುದು? ಆಪ್ಷನ್ಸ್ಗಳು ನೋಡ್ರಿ, ಅಮುಕ್ತ ಮೌಲ್ಯ, ಜಾಂಬೋತಿ ಕಲ್ಯಾಣ, A&B ಯಾವುದು ಅಲ್ಲ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇಲ್ಲಿ A&B ಎರಡು, ಅಂದರೆ ಅಮುಕ್ತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ಇವೆರಡೂ ಸಮೇತ ಶ್ರೀಕೃಷ್ಣ ದೇವರಾಯರು ಬರೆದಂತಹ ಪುಸ್ತಕಗಳು. ರಾಮದೇವರ ಬೆಟ್ಟವು ಕೆಳಗಿನ ಯಾವುದರ ಆವಾಸಕ್ಕೆ ಸುಪ್ರಸಿದ್ಧ? ಅಂದರೆ ರಾಮದೇವರ ಬೆಟ್ಟದಲ್ಲಿ ಯಾವ ಪಕ್ಷಿಗಳು ಅಥವಾ ಪ್ರಾಣಿಗಳು ಅಲ್ಲಿ ಆವಾಸವನ್ನು ಹೊಂದಿದವೆ, ವಾಸಕ್ಕೆ ಯೋಗ್ಯವಾಗಿದ್ದಾವೆ ಅಂತ. ಈಗಲೂ ಹೋಗಿ ನೋಡ್ಬೋದು, ರಾಮನಗರ ಡಿಸ್ಟಿಕ್ಕಲ್ಲಿದೆ ರಣಹದ್ದುಗಳು. ರಾಮನಗರದ ರಾಮದೇವರ ಬೆಟ್ಟವು ರಣಹದ್ದುಗಳಿಗೆ ಪ್ರಸಿದ್ಧಿ. ರಣಹದ್ದುಗಳು. ನೆಕ್ಸ್ಟ್ ನೋಡ್ರಿ, ಭುಜಂಗಯ್ಯನ ದಶಾವತಾರ ಎನ್ನುವಂತಹ ಒಂದು ಕನ್ನಡ ಚಲನಚಿತ್ರ. ಈ ಭುಜಂಗಯ್ಯನ ದಶಾವತಾರ ಹೊಂದಿರತಕ್ಕಂಥ ಈ ಕನ್ನಡ ಚಲನಚಿತ್ರವು ಯಾವ ಸಾಹಿತಿ ಕಾದಂಬರಿಯನ್ನು ಆಧರಿಸಿದಂತಹ ಒಂದು ಚಲನಚಿತ್ರ ಅಂತ ಕೇಳಿದರೆ ಸರಿಯಾದ ಉತ್ತರ ಶ್ರೀಕೃಷ್ಣ ಹಾಲನಹಳ್ಳಿ ಎನ್ನುವಂತಹ ಸಾಹಿತಿ ಕಾದಂಬರಿಯ ಆಧಾರಿತ ಚಲನಚಿತ್ರ ಭುಜಂಗಯ್ಯನ ದಶಾವತಾರ. ಗೆಳೆಯರೆ ನೋಡಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಯಾವ ನದಿ ಜಲಾನಯನ ಪ್ರದೇಶದಲ್ಲಿ ಚಾಳುಕ್ಯರ ಕಾಲಕ್ಕೆ ಸಂಬಂಧಿಸಿದಂಥ ಸುಮಾರು 100 ಸ್ಮಾರಕಗಳು ಪತ್ತೆಯಾಗಿವೆ? ಕೃಷ್ಣ ನದಿಯ ಉಪನದಿಯಾಗಿರ್ತಕ್ಕಂಥ ಈ ಮಲಪ್ರಭಾ ನದಿಯ ಜಲಾನಯನ ಪ್ರದೇಶದಲ್ಲಿ ಚಾಳುಕ್ಯರ ಕಾಲಕ್ಕೆ ಸಂಬಂಧಿಸಿದಂತಹ ಸುಮಾರು 100 ಸ್ಮಾರಕಗಳನ್ನು ನಾವು ಕಾಣಬಹುದು. ನೆಕ್ಸ್ಟ್ ಗೆಳೆಯರೆ, ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಯಾರು? ಇಬ್ರಾಹಿಂ ರೋಜಾವನ್ನು ನೀವು ಆಪ್ಷನ್ಸ್ಗಳು ನೋಡ್ಬೋದು, ಅಲ್ಲಿ ಇಬ್ರಾಹಿಂ 1 ಮತ್ತು ಇಬ್ರಾಹಿಂ 2 ಅಂತ ಕೊಟ್ಟಿದ್ದಾರೆ. ಗೆಳೆಯರೆ, ಸರಿಯಾದ ಉತ್ತರ ಇಬ್ರಾಹಿಂ 2. ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಇಬ್ರಾಹಿಂ 2. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಬ್ರಿಟಿಷ್ ಅಧಿಕಾರಶಾಹಿ ವಿರುದ್ಧ ತೀವ್ರತರ ಪ್ರಮಾಣದ ದಂಗೆಯನ್ನು ಎದ್ದವರು ಯಾರು? ಸರಿಯಾದ ಉತ್ತರ ದೋಂಡಿಯಾ ವಾಗ್ ಎನ್ನುವಂಥವನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಅಧಿಕಾರಶಾಹಿಯ ವಿರುದ್ಧ ತೀವ್ರತರದ ಪ್ರಮಾಣವಾದಂಥ ದಂಗೆಯನ್ನು ಎದ್ದ ಯಾರು? ದೋಂಡಿಯಾ ವಾಗ್. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿತವಾದಂತಹ ವರ್ಷ ಯಾವುದು?
ಕಸಾಪ ಅಂತ ಕರಿತೇವೆ, ಕನ್ನಡ ಸಾಹಿತ್ಯ ಪರಿಷತ್ತು. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 1915ರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ನೋಡಿ ಗೆಳೆಯರೆ, ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಇದು. ಕರ್ನಾಟಕ ಕಂಡ ಅಭೂತಪೂರ್ವ ಸಾಮೂಹಿಕ ಜಾಗೃತಿ ಯಾವುದು? ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಆಂದೋಲನ. ಈ ಭಾರತ ಬಿಟ್ಟು ತೊಲಗಿ ಆಂದೋಲನ ನಮ್ಮ ಕರ್ನಾಟಕ ಕಂಡಂತ ಒಂದು ಅಭೂತಪೂರ್ವ ಸಾಮೂಹಿಕ ಜಾಗೃತಿ. ನೆಕ್ಸ್ಟ್ ನೋಡಿ, ಇಲ್ಲಿ ಊಹಿಸು ಎನ್ನುವುದು ಭವಿಷ್ಯತ್ ಕಾಲದಲ್ಲಿ ಆದರೆ ಪಶ್ಚಾತ್ತಾಪ ಅಂತ ಇರೋದು ಯಾವ ಕಾಲ? ಸರಿಯಾದ ಉತ್ತರ ಭೂತಕಾಲ. ಭೂತಕಾಲ. ನೆಕ್ಸ್ಟ್ ಗೆಳೆಯರೆ, ಇಲ್ಲಿ ನೋಡಿ ಕೆಲವು ಒಂದಿಷ್ಟು ಹೊಂದಿಸಿ ಬರೆಯಿರಿ ಅವನು ಹೇಳಿದ್ದಾನೆ. ಹೊಂದಿಸಿ ಬರೆಯಿರಿ. ಇಲ್ಲಿ ನೀವು ಆಪ್ಷನ್ಸ್ಗಳನ್ನ ನೋಡ್ಬೋದು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸೂರ್ಯಸೇನ, ಅಂದರೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸೆಕೆಂಡ್ ಲಾಹೋರ್ ಕಾನ್ಸ್ಪರೆನ್ಸಿ ಅಂತ ಹೇಳಿದ್ದಾನೆ. ಎರಡನೇ ಲಾಹೋರ್ ಕಾನ್ಸ್ಪರೆನ್ಸಿ ಕೇಸ್ ಅಂತ ಹೇಳಿದ್ದಾನೆ. ಯಾವುದು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಓಕೆ. ಸೂರ್ಯಸೇನ ಚಿತ್ತಗಂಗಾ ಕೇಸ್ ಅಂತ ಹೇಳಿದ್ದಾನೆ. ಸೂರ್ಯಸೇನ ಚಿತ್ತಗಂಗಾ ಕೇಸು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎರಡನೇ ಲಾಹೋರ್ ಕಾನ್ಸ್ಪರೆನ್ಸಿ ಕೇಸು. ಭಗತ್ ಸಿಂಗು ಕಾಕೋರಿ ಕಾನ್ಸ್ಪರೆನ್ಸಿ ಕೇಸು. ಚಂದ್ರಶೇಖರ್ ಆಜಾದ್ ಡೆಲ್ಲಿ ಬಾಂಬ್ ಕೇಸು, ದೆಹಲಿಯ ಬಾಂಬ್ ಕೇಸು. ಇದರಲ್ಲಿ ABCD ಕೊಟ್ಟಿದ್ದಾನೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸೂರ್ಯಸೇನ, ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿರೋದು. ಇದರ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.